ನವರಾತ್ರಿಯ 5ನೇ ದಿನ. ಇದು ದುರ್ಗಾದೇವಿಯ ಸ್ಕಂದ ಮಾತೆಯ ಅವತಾರ. ಬಣ್ಣ ಕೆಂಪು. ಒಂದು ಹೆಣ್ಣಿಗೆ ತಾಯ್ತನ ಅನ್ನೋದೇ ತುಂಬಾ ಸಂಭ್ರಮದ, ಸಂತೋಷದ ಸಂಗತಿಯಾಗಿರುತ್ತೆ. ಇಲ್ಲಿ ದುರ್ಗಾದೇವಿಯು ಸ್ಕಂದನಿಗೆ ಜನ್ಮ ನೀಡಿರುವಂತ ಒಂದು ಸುಂದರವಾದ ಸಂಭ್ರಮ ಆಗಿರುತ್ತೆ. ಒಂದು ಹೆಣ್ಣು ಯಾವ ರೀತಿ ಒಂದು ಮಗುನ ಸಾಕ್ಬೇಕು ಅನ್ನೋ ಸಂದೇಶ ನೀಡೋದ್ರ ಜೊತೆಗೆ ಒಂದು ತಾಯ್ತನದ ಸಂಪೂರ್ಣ ಅರ್ಥವನ್ನ ಅರ್ಥೈಸುತ್ತೆ. ಇದ್ರ ಜೊತೆಗೆ ಕಡು ಕೆಂಪು ಬಣ್ಣ, ಇದು ಪ್ರಾಸ್ಪರಿಟಿ ಅಂತ ಹೇಳ್ತೀವಿ, ಸಂಭ್ರಮಾಚರಣೆಯ ಸಂಕೇತ ಆಗಿರುತ್ತೆ. ಸೊ ಈ ದಿನ ಕೆಂಪು ಬಟ್ಟೆನ ಧರಿಸೋದ್ರ ಜೊತೆಗೆ ಕೆಂಪು ಬಣ್ಣದ ಸಾಕಷ್ಟು ಹೂಗಳನ್ನ ಅಲಂಕಾರ ಮಾಡೋದ್ರಿಂದ ದೇವಿಗೂ ಪ್ರಸನ್ನ ಆಗ್ತಾಳೆ, ನಮಗೂ ಕೂಡ ಅದು ಆಹ್ಲಾದವಾಗಿರುತ್ತೆ. ಇನ್ನು ಕೆಂಪು ದಾಸವಾಳದ ಹೂವನ್ನ ನಿಯಮಿತವಾಗಿ ಅದನ್ನ ಚೆನ್ನಾಗಿ ಗ್ರೈಂಡ್ ಮಾಡಿ ಹೇರಿಗೆ ಕಂಡೀಷನರ್ ತರ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಗ್ರೇ ಹೇರ್ ಪ್ರಿವೆನ್ಷನ್ ಜೊತೆಗೆ ತುಂಬಾ ಒಳ್ಳೆ ಕಂಡೀಷನರ್ ಆಗಿ ಕೆಲಸ ಮಾಡುತ್ತೆ. ಕೆಂಪು ಹೊನಗೊನೆ ನಿಮ್ಮೆಲ್ಲರಿಗೂ ಗೊತ್ತೇ ಇರೋ ಹಾಗೆ ಆರೋಗ್ಯಕ್ಕೆ ಎಷ್ಟು ಒಳ್ಳೇದೋ ನಮ್ಮ ಕೇಶರಾಶಿಗೂ ಅಷ್ಟೇ ಒಳ್ಳೇದು. ಇದನ್ನ ದಾಸವಾಳದ ಎಲೆ ಜೊತೆ ಮಿಕ್ಸ್ ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಗ್ರೇ ಹೇರ್ ಪ್ರಿವೆನ್ಷನ್ ಆಗೋದ್ರ ಜೊತೆಗೆ ಹೆಲ್ದಿ ಹೇರ್ ಗ್ರೋತ್ ನಿಮ್ದಾಗತ್ತೆ. ಇನ್ನ ಕಲ್ಲಂಗಡಿ ಹಣ್ಣು ಕೂಡ ಕೆಂಪಾಗಿರುತ್ತೆ. ಇದನ್ನ ಸಮ್ಮರ್ ಅಲ್ಲಿ ನಾವು ಸ್ಕಿನ್ ಟೋನರ್ ತರ ಯೂಸ್ ಮಾಡಬಹುದು, ಇಲ್ಲಾಂದ್ರೆ ಆಸ್ ಅ ಮಸಾಜಿಂಗ್ ಏಜೆಂಟ್ ಕೂಡ ಯೂಸ್ ಮಾಡಬಹುದು. ಇದ್ರದ್ದು ಶೀಟ್ ಮಾಸ್ಕ್ ಅಂತ ಸಿಗುತ್ತೆ. ಕೆಮಿಕಲ್ ಓರಿಯೆಂಟೆಡ್ ಶೀಟ್ ಮಾಸ್ಕ್ ನ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಕಲ್ಲಂಗಡಿ ಹಣ್ಣಿನ ರಸನ ಮಿಲ್ಕ್ ಪೌಡರ್ ಜೊತೆ ಮಿಕ್ಸ್ ಮಾಡ್ಕೊಂಡು ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊಂಡ್ರೆ ಸಮ್ಮರ್ ಅಲ್ಲಿ ಆಗೋಂತ ಪ್ರಿಕ್ಲಿ ಹೀಟ್ ಆಗಿರ್ಬೋದು ಅಥವಾ ಟ್ಯಾನ್ ಅನ್ನ ತುಂಬಾ ಚೆನ್ನಾಗಿ ಮನೆಯಲ್ಲೇ ಪ್ರಿವೆಂಟ್ ಮಾಡ್ಕೊಳ್ಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ದೇವಿಗೆ ಪ್ರಿಯವಾಗಿರುವಂತಹ ರಕ್ತ ಚಂದನ ಅಂತ ಹೇಳ್ತೀವಿ, ಇದ್ರ ಬಣ್ಣ ಕೂಡ ಕೆಂಪಾಗಿರುತ್ತೆ. ಈ ರಕ್ತ ಚಂದನನ ದೇವಿಗೆ ಅರ್ಪಿಸೋದಕ್ಕೋಸ್ಕರ ತೇದಿರ್ತೀವಿ. ಸ್ವಲ್ಪ ಹೆಚ್ಚಿಗೆ ತೇದ್ಬಿಟ್ಟು ಅದನ್ನ ನಾವು ಕೂಡ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಒಂದೊಳ್ಳೆ ಫೇಸ್ ಪ್ಯಾಕ್ ಆಗಿ ಕೂಡ ಕನ್ವರ್ಟ್ ಆಗುತ್ತೆ. ಯಾವುದೇ ರೀತಿ ಬ್ಲೆಮಿಷಸ್ ಆಗಿರ್ಬೋದು ಅಥವಾ ಮಾರ್ಕ್ಸ್, ಡಿಕಲರೇಷನ್ ಅನ್ನ ಕೂಡ ಹೋಗ್ಸೋಂತ ಕೆಪಾಸಿಟಿ ಇರುತ್ತೆ. ಮಕ್ಕಳಿಗೂ ಕೂಡ ಇದನ್ನ ಫೇಸಿಗೆ ಅಥವಾ ಬಾಡಿಗೆನೆ ಅಪ್ಲೈ ಮಾಡ್ಬೋದು. ಖಂಡಿತವಾಗ್ಲೂ ಟ್ರೈ ಮಾಡಿ.